ಫಸ್ಟ್ ಜಾತಿ ಅನ್ನೋದನ್ನು ಬಿಟ್ಟಾಕ್ರಿ. ಫಸ್ಟ್ ಹಿಂದೂ ಅನ್ಕೊಂಡು ಬನ್ನಿರಿ. ಯುವಕರು ಎದ್ದೇಳ್ಬೇಕ್ರಿ. ನಮ್ಮ ಹಿಂದೂ ಯುವಕರು ಎದ್ದೇಳ್ಬೇಕ್ರಿ. ನಮ್ಮ ಹಿಂದೂ ಯುವಕರುಗಳು ಸ್ವಲ್ಪ ಏನು ಒಂದು ಕಮ್ಯುನಿಕೇಷನ್ ಅಂತ ಮಾಡ್ಕೋಬೇಕು. ಒಂದು ಸಂಘ ಸಂಸ್ಥೆಗಳು ಅಂತ ಮಾಡ್ಕೋಬೇಕು. ನಾವು ಅವರೆಲ್ಲ ಹೇಗೆ ಹೋಗಿ ಮಸೀದಿಯಲ್ಲಿ ಪ್ರಚೋದನೆ ಕಾರ್ಯಗಳು ಮಾಡ್ತಾ ಇದ್ದಾರೆ, ಆ ರೀತಿ ನಾವು ದೇವಸ್ಥಾನಗಳು ಸೇರ್ಬೇಕ್ರಿ. ಯಾರು ಹೋಗ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಹಳೆ ಕಾಲದಲ್ಲಿ ಗೌಡರು, ಯಜಮಾನರು, ದೆಪ್ಪೆದಾರರು ಏನು ಆ ಪರಂಪರೆ ಏನಿತ್ತು ಅದೆಲ್ಲ ಎಲ್ಲಿದೆ ರೀ ಇವಾಗ? ಆ ಪರಂಪರೆನ ಉಳಿಸ್ಕೊಬರ್ಬೇಕು ತಾನೆ. ಎಲ್ಲ ಪರಂಪರೆ ಉಳಿಸ್ಬೇಕಂದ್ರೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ನಾವು ಸೇರ್ಬೇಕು. ಫಸ್ಟು ನಾವು ಸೇರಬೇಕು. ನೀನು ಗೌಡ ವಂಶದಿಂದ ಬಂದಿದ್ಯಾ, ಗೌಡ ನೀನು ಗೌಡಕ್ಕೆ ಮಾಡು. ನೀನು ಯಜಮಾನ ಆಗಿದೆಯಾ, ಯಜಮಾನಿಕೆ ಮಾಡು. ನೀನು ದೆಪ್ಪೆದಾರ ಏನಿದ್ರು ವಿಚಾರ ತಿಳಿಸು, ಮಾಡು. ಆ ಥರ ಮಾಡಿ ಹಿಂದೂ ದೇವಾಲಯಗಳಿಗೆ ನಮ್ಮ ಸಂಸ್ಕೃತಿ ಕಾಪಾಡಬೇಕಂತಂದರೆ ನಮ್ಮ ಹಳೆ ಪರಂಪರೆ ಎತ್ಕೊಂಡ್ಬಂದರೆ ಮಾತ್ರ ಸಾಧ್ಯ. ಅಲ್ಲಿವರೆಗೂ ಎಲ್ಲರಿ ಆಗುತ್ತೆ. ಹೌದು, ಅವ್ರು ಯಾವ ರೀತಿ ಸೇರ್ಕೊಂಡು ಎಲ್ಲ ಮಾಡ್ತಾರೆ. ಪ್ರಚೋದನಾ ಕಾರ್ಯ ಹೆಂಗೆ ನಡೀತಿದೆ ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಚರ್ಚ್ಗಳಲ್ಲಿ ನಡೀತಾ ಇರೋದು ಇದೆ. ಅವ್ರ ಒಗ್ಗಟ್ಟುತನ ಯಾವ ರೀತಿ ತೋರಿಸ್ಕೊತಾ ಇದ್ದಾರೆ ಆ ರೀತಿ